ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನ್ ಸುಮಾ. ಇವತ್ತು ಮನೆಯಲ್ಲೇನೆ ಐಸ್ ಕ್ಯೂಬ್ ಇಂದ ಗ್ಲೋ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ. ಅದು ನಿಮ್ಗೆ ಐಸ್ ಕ್ಯೂಬ್ ಇಂದ ಮಾಡ್ಕೊಂಡ್ರೆ ನಿಮ್ಗೆ ಡೆಡ್ ಸರ್ಕಲ್ ಮತ್ತೆ ಒಳಗಡೆ ಫೋರ್ಸಸ್ ಏನಾದ್ರೂ ಇತ್ತು ಅಂತ ಹೇಳಿದ್ರೆ ಅದೆಲ್ಲ ನಿಮ್ಗೆ ಕ್ಲಿಯರ್ ಆಗುತ್ತೆ. ಮತ್ತೆ ರೆಡ್ ಇಶ್ಯೂ ಐಸ್ ಕ್ಯೂಬ್ ಯಾವ ತರ ರೆಡಿ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಬನ್ನಿ ನೋಡ್ಕೊ ಬರೋಣ. ಬನ್ನಿ. ಸ್ಟಾರ್ಟ್ ಬಂದ್ಬಿಟ್ಟು ಒಂದು ಬೇಕಾಗತ್ತೆ. ಈ ತರ ಒಂದು ಬಾಟಲ್ ಅಲ್ಲಿ ಇದು ಐಸ್ ನೀರೇ ಯೂಸ್ ಮಾಡ್ಬೇಕಾಗತ್ತೆ. ನಾನ್ ಐಸ್ ನೀರೇ ಯೂಸ್ ಮಾಡ್ಕೊಳ್ತೀನಿ. ಮತ್ತೆ ಒಂದು ಬೌಲ್ ತಗೋಬೇಕಾಗತ್ತೆ. ಬಟ್ ಬೌಲ್ ಕೆಳಗಡೆ ಒಂದು ಪ್ಲೇಟು ಇಟ್ಕೋಬೇಕಾಗತ್ತೆ. ಬಟ್ ಹೇಗಂತ ಹೇಳಿದ್ರೆ ಇವೆರಡನ್ನು ಇಟ್ಕೊಳ್ಳೋದ್ರಿಂದ ನೀರ್ ಏನಾದ್ರು ನಾವು ಡಿಪ್ ಮಾಡ್ಬೇಕಿದ್ರೆ ನೀರೆಲ್ಲ ಫುಲ್ ಚೆಲ್ ಬಿಡತ್ತೆ. ಹಾಗಾಗಿ ಬಂದ್ಬಿಟ್ಟು ಫಸ್ಟ್ ನೋಡಿ ಐಸ್ ಕ್ಯೂಬ್, ಈ ತರ ಐಸ್ ಕ್ಯೂಬ್ ನೋಡಿ ಯೂಸ್ ಮಾಡ್ಬೇಕಾಗತ್ತೆ. ಐಸ್ ಕ್ಯೂಬ್ ಎಲ್ಲ ನೋಡಿ ಈ ತರ ಮನೆಯಲ್ಲೇನೆ ಐಸ್ ಕ್ಯೂಬ್ ಇರತ್ತೆ ಅಲ್ವಾ, ಅದು ಯೂಸ್ ಮಾಡ್ಬೇಕಾಗತ್ತೆ. ನೋಡಿ ಈ ತರ ಐಸ್ ಕ್ಯೂಬ್ ಹಾಕೊಂಡು ಈ ತರ ನೀರ್ ಹಾಕೋಬೇಕಾಗತ್ತೆ. ಇದು ಫುಲ್ ಆಗಿದೆ ನೋಡಿ. ನೋಡಿ ಈ ತರ ಫುಲ್ ನೀರ್ ಯೂಸ್ ಮಾಡ್ಕೋಬೇಕಾಗತ್ತೆ. ಹೇಳ್ತೀನಿ ಜಸ್ಟ್ ಈ ತರ ಫುಲ್ ಡಿಪ್ ಮಾಡ್ಬೇಕಾಗತ್ತೆ. ನಾನು ಡಿಪ್ ಮಾಡ್ತೀನಿ. ಈ ತರ ಕ್ಲೀನ್ ಆಗಿ ಡಿಪ್ ಮಾಡ್ಕೋಬೇಕಾಗತ್ತೆ. ಬಟ್ ನನ್ಗೆ ಮಾಡ್ತಾ ಇರ್ತೀನಲ್ಲ, ಒಬ್ರು ಐಸ್ ಕ್ಯೂಬ್ ಹಾಕಿದ ತಕ್ಷಣನೇ ಒಂಥರ ಮಾಡ್ಕೊಳ್ತಾರೆ. ನನ್ಗೆ ಏನ್ ಅನ್ಸಲ್ಲ. ನೋಡಿ ಈ ತರ ಫುಲ್ ಕ್ಲೀನ್ ಆಗಿ ಡಿಪ್ ಮಾಡ್ಬೇಕಾಗತ್ತೆ. ಇಷ್ಟೇನೆ. ಈ ತರ ಯೂಸ್ ಮಾಡ್ಕೊಂಡು ಒಂದು ವೆಟ್ ಕ್ಲಾತ್ ಮಾಡ್ಕೊಂಡು ಕ್ಲೀನ್ ಆಗಿ ಮಾಡ್ಕೋಬೇಕಾಗತ್ತೆ. ಐಸ್ ಕ್ಯೂಬ್ ಯೂಸ್ ಮಾಡೋದ್ರಿಂದ ತುಂಬಾನೇ ಬೆನಿಫಿಟ್. ಐಸ್ ಕ್ಯೂಬ್ ಯೂಸ್ ಮಾಡೋದ್ರಿಂದ ತುಂಬಾನೇ ಯೂಸ್ಫುಲ್ ಇರುತ್ತೆ. ಹೇಗಂತ ಹೇಳಿದ್ರೆ ನಮಗೆ ಏನೇ ಪಿಂಪಲ್ಸ್, ಡಾರ್ಕ್ ಸರ್ಕಲ್ ಮತ್ತೆ ಏನೇ ಇತ್ತು ಅಂತ ಹೇಳಿದ್ರೆ, ಮತ್ತೆ ಓಪನ್ ಪೋರ್ಸ್ ಏನಾದ್ರು ಆಯ್ತು ಅಂತ ಹೇಳಿದ್ರೆ, ತುಂಬಾ ರೆಡ್ ಇಶ್ಯೂ ಇರುತ್ತೆ. ಏನಾದ್ರು ರೆಡ್ ಇಶ್ಯೂಸ್ ಇತ್ತು ಅಂತ ಹೇಳಿದ್ರು ತುಂಬಾ ರಿಂಕಲ್ ಎಲ್ಲ ಹೋಗುತ್ತೆ. ಮತ್ತೆ ತುಂಬಾನೇ ಚೆನ್ನಾಗಿರುತ್ತೆ. ಐಸ್ ಕ್ಯೂಬ್ ಇಂದ ತುಂಬಾನೇ ಬೆನಿಫಿಟ್ಸ್ ಇರತ್ತೆ. ಸ್ವಲ್ಪ ರಿಫ್ರೆಶ್ ಆದಂಗಾಗತ್ತೆ. ಕಣ್ಣಿಗೆಲ್ಲ ತುಂಬಾ ಒಳ್ಳೇದಿರತ್ತೆ. ಹಾಗಾಗಿ ಬಂದ್ಬಿಟ್ಟು ನಾನು ಐಸ್ ಕ್ಯೂಬ್ ಡೈಲಿ ಮಾರ್ನಿಂಗ್ ಯೂಸ್ ಮಾಡ್ತಾ ಇರ್ತೀನಿ. ನನಗಂತೂ ತುಂಬಾನೇ ಇಷ್ಟ ಆಗತ್ತೆ. ಕ್ಯೂಬ್ ಮಾಡಿರೋದು ನಿಮಗೂ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.